ಮೋಟಿಗಿರೋ ನನ್ನ ಮಕ್ಳೇ ಮೋಟಿವೇಶನ್ ಕೊಡು. ನೆಗೆಟಿವ್ ಪಾಯಿಂಟ್ಸ್ ಅಂತ ಏನು ಅನ್ಸುತ್ತೆ? ಇದು ಯಾಕೋ ಬೇಡ, ಇದೇ ಬೇಕು. ಕನ್ನಡದ ಪ್ರೀತಿ ನೋಡ್ದ ನಮ್ಮ ಜಿ ಎಂ ಪಳ್ಯ ಬ್ರೂಸ್ಲಿ ಬಂದ್ರು. ಮಲೇಶ್ ಪಳ್ಯ ಮಕ್ಕಳ ಅಡ್ಡ ನಿಂತ್ಕೊಂಡ್ರೆ ನಾನು ಕಿಡ್ನಾಪ್ ಮಾಡಿರೋ ಫೀಲ್ಸ್ ಬರ್ತಿದೆ. ಸೂಪರ್. ನಮಸ್ಕಾರ, ನಾನು ಅಭಿಲಾಷ್ ನಾಯ್ಕ ಮಾತಾಡ್ತಾ ಇರೋದು. ಎಲ್ರಿಗೂ ನಮಸ್ಕಾರ, ನಾನು ಮೋಹಿತ್ ಎಂ ಗೌಡ ಮಾತಾಡ್ತಿರೋದು. ನಾವು 4 ವರ್ಷದಿಂದ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾ ಇದೀವಿ. ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ನಮ್ಮ ಸೈಕ್ ನನ್ನ ಮಕ್ಕಳು ಪೇಜ್ಗೆ ಹೋಗಿ ನೋಡಿ. ನಮ್ಮಿಬ್ರದ್ದು ಸೇರಿ 8 ವಿಡಿಯೋ ಇದೆ. ಅವಾಗ ಗೊತ್ತಾಗುತ್ತೆ ನಾವು ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಹೌದೋ ಅಲ್ವೋ ಅಂತ. 4 ವರ್ಷದಿಂದ ತುಂಬಾ ಜನ ನಗ್ಸಿದೀವಿ, ನಾವು ನಗ್ಸಿದೀವಿ ಅಂಡ್ ಎಲ್ಲಾ ತರದ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟಿದೀವಿ. ಸೊ ನಗಬೇಕು ಅಂತಂದ್ರೆ ಈ ವಿಡಿಯೋ ನೋಡ್ತಾ ಇರಿ. ಲಾಸ್ಟ್ ವರ್ಗು ಏನೆಲ್ಲ ಮಾಡ್ತೀವಿ ಅನ್ನೋದು ಈ ವಿಡಿಯೋ ಗೊತ್ತಾಗುತ್ತೆ. ಮಕ್ಕಳ ಅಡ್ಡ ನಿಂತ್ಕೊಂಡ್ರೆ ನಾನು ಕಿಡ್ನಾಪ್ ಮಾಡಿರೋ ಫೀಲ್ಸ್ ಬರ್ತಿದೆ. ನೋಡ್ಗುರು, ನನ್ನ ಇಟ್ಕೊಂಡು ಅದೇನೇನು ಕಾಮಿಡಿ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ಮುಂದಕ್ಕೆ ಏನೇನು ನಡೆಯುತ್ತೆ ಅಂತ ನೀವುಗಳೇ ನೋಡ್ಕೊಳ್ಳಿ. ಇವ್ರ ಹೆಸರು ಪ್ರದೀಪ್ ಆಚಾರ್ ಅಂತ. ಇವರು ಪ್ರೊಫೆಷನಲ್ ಫಿಟ್ನೆಸ್ ಕೋಚ್. 15 ವರ್ಷದಿಂದ. ಇನ್ 3 ವರ್ಷ ಆದ್ರೆ ಒಂದು ಓಟ ರೆಡಿ ಹಾಕೋದು ನಿಮ್ಗೆ. ಪರವಾಗಿಲ್ಲ. ಇವ್ರದ್ದು ಸ್ಪೆಷಲೈಸೇಷನ್ ಕೂಡ ಇದೆ. ಏನೇನ್ ಸ್ಪೆಷಲೈಸೇಷನ್? ನಾನು ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಕೋಚು ಮತ್ತೆ ಫ್ಲೋಯಿಂಗ್ ಮಾಸ್ಟರ್ ಟ್ರೈನರ್. ನಾನು ಯಾವ ಫ್ಲೋ ಅಂತ ಹೇಳ್ರಪ್ಪ? ರೋಪ್ ಫ್ಲೋ ಮತ್ತೆ ಗದೆ ಫ್ಲೋ. ಇತ್ತೀಚೆಗೆ ಗದೆ ಅನ್ನೋದು ಒಂದು ಟ್ರೆಂಡ್ ಆಗಿ ಬರ್ತಿದೆ. ಅದು ಟ್ರೆಂಡ್ ಅಲ್ಲ, ಇಟ್ಸ್ ಅ ಟ್ರೆಡಿಷನ್ ಅಂತ ನಾನು ತೋರಿಸ್ತೀನಿ. ನನ್ನ ಹೆಸರು ಪ್ರದೀಪ ಅಂತ. ಸೊ ಒಂದು ಸ್ಟ್ರಿಕ್ಟ್ ಟ್ರೈನರ್ ಜೊತೆ 2 ಕಾಮಿಕ್ಗಳು ಸೇರಿದ್ರೆ ಏನೆಲ್ಲ ಕ್ವಾಟ್ಲೆ ಆಗುತ್ತೆ ಅನ್ನೋದು ಇಡೀ ಬ್ಲಾಗ್ ಅಲ್ಲಿ ತೋರಿಸ್ತೀವಿ. ನೋಡಿ ಮಜಾ ಮಾಡ್ಕೊಳ್ಳಿ. ಇನ್ನೊಂದು ಗೊತ್ತಾ, ಕಾಮಿಕ್ಸ್ ವರ್ಕೌಟ್ ಮಾಡ್ಬೋದಾ ಅನ್ನೋ ಡೌಟ್ ನಿಮ್ಮಲ್ಲಿ ಇರುತ್ತೆ, ಬಟ್ ನಾವು ಮಾಡ್ತೀವಿ. ಹೌದು, ಎಷ್ಟು ಮಾಡ್ತೀವಿ ನೋಡ್ತೀರಾ? ನಾವು ತುಂಬಾ ಕಾಮಿಡಿಯಾಗಿ ಇರ್ತೀವಿ, ಬಟ್ ಜಿಮ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ನೋಡ್ತೀರಾ? ಕಂಡಿದ್ದೀರಾ? ಚಾನ್ಸ್ ಇಲ್ಲ. ಇನ್ನೂ ಕಾಮಿಡಿ ಆಗಿರ್ತೀವಿ, ತೋರಿಸ್ತೀವಿ ನೋಡಿ. ಇವತ್ತು ನಿಮ್ಮಿಬ್ರಿಗೆ ನಾನು ದಾತ. ಏನ್ ದಾತ? ಎನರ್ಜಿ ದಾತ. ಗೊತ್ತಾಯ್ತಾ? ಇದೆ, ಇದರಲ್ಲೇನೋ ಇದೆ. ಎನರ್ಜಿ ದಾತ ಸುಖೀ ಭವ. ಹೌದು. ಲೈಟ್ ವೇಟ್, ಎಬ್ಬಡೆ, ಹೈಟ್ ಅಂಡ್ ವೇಟ್. ಅಣ್ಣ ಪ್ರೀ ವರ್ಕೌಟ್ ಕೊಟ್ಟವನೇ ದೊಡ್ಡ ಮನುಷ್ಯ ಅಲ್ಲ. ಅದಕ್ಕೆ ಬೇರೆ ಮಂತ್ರ ಹಾಕಿದೀನಿ, ಹೈಟ್ ಅಂಡ್ ವೇಟ್. ಸ್ವಲ್ಪ ಜೋರಾಗಿ ಅಲ್ಲಾಡ್ಸೋಣ. ಅಲ್ಲ, ಕುಡಿಯೋ ಟೈಮಲ್ಲಿ ಕಾಂಪ್ಲಾನ್ ಕುಡಿದಿದ್ದೆ ಅಟ್ಲೀಸ್ಟ್ ಆಗಿರೋನು. ಮೂರ್ತಿ ಚಿಕ್ಕದು, ಕೀರ್ತಿ ಗೊತ್ತಾಯ್ತದೆ. ಅದು ಕುಡಿದ ಮೇಲೆ ಗೊತ್ತಾಯ್ತದೆ. ಇವತ್ತೇನು ವರ್ಕೌಟು? ಕ್ಲಿಪ್ಸ್ ಹಾಕ್ಬಿಡೋಣ. ಇದು ಸೇಫು. ನೀವು? ಓ ಮೈ ಗಾಡ್, ಏನು ವರ್ಕೌಟು? ಓವರ್ ಬಿಲ್ಡಪ್ ಕೊಡ್ಬೇಡ, ಚೆಸ್ಟ್ ಅಂತ ಡಿಸೈಡ್ ಆಗಿದ್ವಿ. ಸೊ ಗೈಸ್, ಇವತ್ತು ಚೆಸ್ಟ್ ಮಾಡಕ್ ಹೋಗ್ತಾ ಇದೀವಿ. ಇದು ಫಸ್ಟ್ ಡಿಸೈಡ್ ಆಗಿತ್ತು, ನಿಮ್ಗೆ ಗೊತ್ತಾಗಬಾರ್ದು ಅಂತ ಈ ನಾಟಕ ಆಡಿದ್ದು. ಹೌದು, ಚೆಸ್ಟ್ ಎದೆಗಾರಿಕೆ. ಸರಿ, ಎಲ್ಲದಕ್ಕಿಂತ ಮುಂಚೆ ಇವಾಗ ಒಂದು ಸ್ವಲ್ಪ ವಾರ್ಮ್ ಅಪ್ ಮಾಡೋಣ. ವಾರ್ಮ್ ಅಪ್ ಅಂದ್ರೆ ಏನಂದ್ರೆ ಬೆಂಕಿ ಹಸ್ಬಿಟ್ಟು. ಇಲ್ಲ ಅಷ್ಟೊಂದೆಲ್ಲ ಅಲ್ಲ. ಈಗ ಕೈಗಳನ್ನ ಕಾಲುಗಳನ್ನ ಸ್ವಲ್ಪ ಹಿಂದೆ ಮುಂದೆ ಎಲ್ಲ 360 ವೈಸ್ ರೊಟೇಟ್ ಮಾಡೋದು. ಓಕೆ, ಮತ್ತೆ ಬ್ಯಾಕ್ ಮಸಲ್ನ ಸ್ಟೆಬಿಲೈಸರ್ ಅಂತಾರೆ ಚೆಸ್ಟ್ ಮಾಡ್ಬೇಕಾದ್ರೆ. ಅದನ್ನ ಸ್ವಲ್ಪ ವರ್ಕ್ ಮಾಡೋದು, ಫೇಸ್ ಪುಲ್ ಮಾಡೋದು, ಇಲ್ಲಾಂದರೆ ಇಂಟೀರಿಯರ್ ಎಕ್ಸ್ಟರ್ನಲ್ ರೊಟೇಷನ್ ಮಾಡೋದು, ಆ ಥರ ಎಲ್ಲ ಮಾಡ್ಬೋದು. ಓಕೆ, ಸೊ ಅದೆಲ್ಲ ಮಾಡಿಕೊಂಡು ಅದಾದಮೇಲೆ ನಾವು ಚೆಸ್ಟು ಯಾವುದಾದ್ರು ಒಂದು ವೇರಿಯೇಷನ್ನ ವೆರಿ ಲೈಟ್ ವೆಯ್ಟ್ ಸ್ವಲ್ಪ ಜಾಸ್ತಿ ರೆಪ್ಸ್ ಪುಷ್ ಮಾಡಿದ್ರೆ ಆವಾಗ ಚೆಸ್ಟ್ ಮೇಲೆ ಪಂಪ್ ಆಗುತ್ತೆ. ಅದಾದಮೇಲೆ ನಾವು ಯಾವುದೇ ವೆಯ್ಟ್ ಹೊಡೆದ್ರೂ ಜಾಸ್ತಿ ಫೋಕಸ್ ಆ ಮಸಲ್ ಮೇಲೆ ಬೀಳುತ್ತೆ. ಮತ್ತೆ ಗೈಸ್, ದೇರ್ ಆರ್ 2 ಟೈಪ್ಸ್ ಆಫ್ ಸ್ಟ್ರೆಚಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಡೈನಾಮಿಕ್, ಸ್ಟ್ಯಾಟಿಕ್. ಸೊ ಬಿಫೋರ್ ವರ್ಕೌಟ್ ನಾವು ಡೈನಾಮಿಕ್ ಸ್ಟ್ರೆಚಿಂಗ್ ಮಾಡೋಣ. ಸ್ಟ್ಯಾಟಿಕ್ ಸ್ಟ್ರೆಚಿಂಗ್ ಬೇಡ, ಯಾಕಂದ್ರೆ ಆಫ್ಟರ್ ವರ್ಕೌಟ್ ಮಾಡೋದೇ ಸ್ಟ್ಯಾಟಿಕ್ ಸ್ಟ್ರೆಚಿಂಗ್ಸ್. ಇದು ಡ್ಯಾನ್ಸ್ ಅಂತಾರೆ. ಇದನ್ನ ಅಲ್ಸೂರಲ್ಲಿ ಆಡ್ತೀವಿ ನಾವು. ಇವ್ರಿಗೆಲ್ಲ ನನಗೊಬ್ಬನಿಗೆ ಏನೂ ಗೊತ್ತಿಲ್ಲ. ಇವ್ರು ಏನು ಹೇಳ್ಕೊಡ್ತಾರೆ ಅದು ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನೋಡು ಬ್ರೋ, ನಂಗೆ ಇದು ನೋಡ್ತಾ ಇದೆ KGF ಫೀಲ್ಸ್. ಎಷ್ಟು ಇದು ಯಾಕೋ ಬೇಡ, ಇದೇ ಬೇಕು. ಈ ಕಡೆ ಬನ್ನಿ. ನಂಗೆ ರಾಮಾಯಣ ಫೀಲ್ಸ್. ಪ್ರಚಂಡ ರಾವಣ. ನಾನು ಚತುರ್ದಶ ಭುವನ ಭಯಂಕರನಾದ ದಶಕಂಠ ಲಂಕೇಶ್ವರ ರಾವಣ. ಈ ಡೈಲಾಗ್ ಬರ್ತದೆ ನಿಂಗೆ? ಭಯ ಬರ್ತದೆ. ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳ ಚಂಡಾಡವಲ್ಲ ದಂಡು ದಾಳಿಗಳ ಬಂಡನೆ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ನಾನು ಪ್ರಚಂಡ ರಾವಣ. ಅಂದರೆ ಶೋಲ್ಡರು ಟ್ರೈಸಪ್ಪು ಬಂದು ಸ್ಟೆಬಿಲೈಸರ್ಸ್ ಅಂದರೆ ಇದು ಬಂದು ಸೆಕೆಂಡ್ರಿ ಮಸಲ್ ವರ್ಕ್ ಆಗುತ್ತೆ. ಓಕೆ, ಸೊ ನೀನು ಬಂದು ಶೋಲ್ಡರ್ ಮೊಬಿಲಿಟಿ
ಫುಲ್ ರೊಟೇಷನ್ ಮಾಡಬೇಕು ಆಯಿತಾ. ಮತ್ತು ಎಕ್ಸ್ಟರ್ನಲ್ ಮತ್ತು ರೊಟೇಷನ್ ಮಾಡಬೇಕು. ಈ ಥರ ಎಲ್ಲ ರೇಂಜ್ ಆಫ್ ಮೋಷನಲ್ಲಿ ನಾವು ನಮ್ಮ ಬಾಡಿನ ಈ ಥರ ಓಡಿಸಿದ್ರೆ ಸೊ ಇಟ್ ವಿಲ್ ಬಿ ಅ ಲಿಟಲ್ ಆ್ಯಕ್ಟಿವೇಶನ್. ಇದನ್ನೆಲ್ಲ ಆ್ಯಕ್ಟಿವೇಶನ್ ಅಂತಾರೆ, ಪ್ರಾಪರ್ ವಾರ್ಮಪ್ ಅಲ್ಲ. ದಿಸ್ ಇಸ್ ಕಾಲ್ಡ್ ಅನ್ ಆ್ಯಕ್ಟಿವೇಶನ್ ಟು ಮಸಲ್. ಓಕೆ, ಸೊ ಇದು ಸ್ಟೆಬಿಲೈಸರ್ಸು. ಸೊ ಬ್ಯಾಕಲ್ಲಿ ಸ್ಟೆಬಿಲೈಸರು ಮತ್ತು ರಾಂಬಾಯ್ಡು ಇದೆಲ್ಲ ಸ್ವಲ್ಪ ವಾರ್ಮ್ ಆಗಿದ್ರೆ ನೀವು ಕೆಳಗೆ ಮಲ್ಕೊಂಡು ಆ ವೆಯ್ಟ್ ಮುಟ್ಟಿದಾಗ ಒಳ್ಳೆ ಕೂರುತ್ತೆ. ನನ್ನ ಮಕ್ಕಳ ಏನೋ ಡೈಲಾಗ್ ಅಲ್ಲ, ಅವ್ರ ಸ್ಟೆಬಿಲೈಸರ್ ಬೇರೆ, ನಮಗೆ ಸ್ಟೆಬಿಲೈಸರ್ ಅಂದ್ರೆ ಫ್ರಿಜ್ ಮೇಲೆ ನನ್ನ ಮಕ್ಕಳ. ಹಾಂ, ಓಕೆ ಮಾಡಿ. ಚೆನ್ನಾಗಿತ್ತಲ್ಲ ಇದು. ಅದೇ ನಂದಿನಿ ಪ್ಯಾಕೆಟ್ ಕಲರ್ ಬರುತ್ತಲ್ಲ, ಆರೆಂಜ್ ಕೆನೆ ಜಾಸ್ತಿ. ನಮ್ದು ಬ್ಲ್ಯಾಕು, ನನ್ನ ಬ್ಲ್ಯಾಕಿ. ಆದರೂ ಇಂಥ ಹಿರಿಕರ ಮಧ್ಯೆ ವರ್ಕೌಟ್ ಮಾಡೋದೇ ನನ್ನ ಸೌಭಾಗ್ಯ ಅಲ್ವಾ? ನಿನ್ ಮಕ್ಳಿಗೆ ಹೇಳ್ಕೋಬಹುದು. ಗುರು ಹಿರಿಯರ ಆಶೀರ್ವಾದ ಅಂದ್ರೆ ಇದೆ ಅನ್ಸುತ್ತೆ ನನಗೆ. ಗುರು ಹಿರಿಯರು. ನೆಕ್ಸ್ಟ್ ಇದು ಇಲ್ಲಿ ಇಟ್ಕೊಳ್ಳಿ. ಓಕೆ, ವೈಡ್ ಓಪನ್ ಮಾಡಿ ಹಿಂಗೆ ಸ್ವಲ್ಪ ಹೊತ್ತು ಐಸೋಲೇಟೆಡ್ ಮೂಮೆಂಟಲ್ಲಿ ಹಿಂಗೆ ಹೋಲ್ಡ್ ಮಾಡಿ. ನೋತೈತೆ. ಹೌದು, ಇದು ಶೋಲ್ಡರ್ನ ಆ್ಯಕ್ಚುಲಿ ಹಿಡ್ಕೊಂಡಿರೋ ಮಸಲ್ ಇದು, ರೊಟೇಟಿವ್ ಕಫ್ ಮಸಲ್. ಓಕೆ, ಎಸ್. ಇವಾಗ ಸ್ಲೋವಾಗಿ ಮೂವ್ ಮಾಡಿ ಪೂರ್ತಿ. ಎಷ್ಟಾಗುತ್ತೆ ಅಷ್ಟು ಮೂವ್ ಮಾಡಬೇಕು. ಜಾಸ್ತಿ ಮೂವ್ ಮಾಡಿದ್ರೆ ಅದು ಸುಮ್ಮನೆ ನಾವು ಗಾಯದ ಮೇಲೆ ಬರೆ ಹಾಕ್ದಂಗೆ ಆಗುತ್ತೆ. ಓಕೆ, ಆಚೆ ಹಿಂಗೆ ಎಳೀರಿ, ಹೋಲ್ಡ್ ಮಾಡಿ. ಎಸ್, ಮಜಾ ಇದೆಯಾ? ಓಕೆ, ರೈಟ್ ಆ್ಯಂಗಲ್ ಡಿಗ್ರಿಗೆ ಇಟ್ಕೊಳ್ಳಿ. ಓಕೆ, ಇದನ್ನ ಇವಾಗ ಮುಂದಕ್ಕೆ ತೊಗೊಂಬಂದು ಹಾಂ, ಇವಾಗ ತಲೆ ಮೇಲೆ ಹೋಗ್ಬೇಕು. ಎಸ್, ಹಾಂ, ಎಸ್. ಇದು ವಾರ್ಮ್ ಅಪ್ ಅಲ್ಲ, ಇದು ಮೊಬಿಲಿಟಿಗೆ. ಒನ್ಸ್ ಯು ಆಕ್ಟಿವೇಟೆಡ್ ಯುವರ್ ಮೊಬಿಲಿಟಿ, ನೆಕ್ಸ್ಟ್ ಎಲ್ಲ ಮೂಮೆಂಟ್ಸ್ಗೂ ಸ್ವಲ್ಪ ಅದು ವಾರ್ಮ್ ಅಪ್ ಇದ್ದಂಗೆ ಇರುತ್ತೆ ಮೂಮೆಂಟ್ಸ್ಗೆ. ಇದ್ರೆ ವಾರ್ಮ್ ಅಪ್ ಅಲ್ಲ ಇದು. ಈ ಥರ ಜಿಮ್ ಟ್ರೈನರ್ಗಳು ಫ್ರೆಂಡ್ ಆಗಿದ್ರೆ ಏನು ಗೊತ್ತಾ ಅಡ್ವಾಂಟೇಜು? ಫ್ರೀ ಪರ್ಸ್ನಲ್ ಟ್ರೈನಿಂಗು, ₹1 ಕಾಸು ಖರ್ಚಾಗಲ್ಲ. ಅದ್ರಲ್ಲಿ ಇನ್ನೊಂದು ಮಜಾ ಏನಂತಂದರೆ, ನಮಗೆ ಕಾಸಿಲ್ಲ, ಪ್ರೋಟೀನ್ ಖಾಲಿ ಆಗ್ಬಿಟ್ಟೈತೆ ಅಂದರೆ ಆನಂದ್ ಮಕ್ಕಳೇ ಕೊಡಿಸ್ಬಿಡ್ತಾರೆ. ನಾನೇನಕ್ಕೆ ಪ್ರದೀಪ್ ಬ್ರೋ ಜೊತೆ ಬಂದಿದ್ದೆ ಅನ್ಕೊಂಡ್ರಿ? ಅದೇ ಕಾಸು, ಸೇಮ್ ಕಾಸು, ಸೇಮ್. ಅದಕ್ಕೆ ಹೇಳೋದು ಅವಾಗವಾಗ ನಮ್ಮಂಥ ಯುವಕರು ಸಂಘ ಮಾಡಿ ಅಂತ ನಿಮಗೆ. ನೋಡು, ಒಂದು ಹೇಳ್ತೀನಿ, ಹುಣಸೆ ಮರಕ್ಕೆ ಮುಪ್ಪಾಗಿರ್ಬೋದು, ಉಳಿಗಿನ್ನೂ ಮುಪ್ಪಾಗಿಲ್ಲ. ಬನ್ನಿ ಸರ್, ಹುಣಸೆ ಹಣ್ಣು ನೀವು ಬನ್ನಿ. ನಾವು ಡೈರೆಕ್ಟಾಗಿ ಮರ್ಕೊಂತೀರಿ. ಇದು ಬರೀ ಹುಣಸೆ ಬೀಜ. ಇದು ಈ ಗಾಡಿ ಅವಾಗ ಸರ್ವಿಸ್ ಆಗ್ತಿರುತ್ತೆ, ಸೌಂಡ್ ಬರಲ್ಲ. ಯಾಕಂತಂದ್ರೆ ಈ ಗಾಡಿ ಇನ್ನೂ ಸೌಂಡ್ ಬರೋ ಅಂಥದ್ದು ಏನು ಕೆಲಸ ಮಾಡಿಲ್ಲ. ಇದು ಗಾಡಿನೇ ಅಲ್ಲ, ಫಸ್ಟ್ ಆಫ್ ಆಲ್ ಸ್ಪಾರ್ಕ್ ಪ್ಲಗ್ ಇದು. ಚಿಕ್ಕದು ಸ್ಪಾರ್ಕ್ ಪ್ಲಗ್. ಓಕೆ, ಕಟ್ಟ ಕಡೆದಾಗಿ ಕಾಡುವ ಪ್ರಶ್ನೆ, ಇವಾಗ ವರ್ಕೌಟ್ ಮಾಡೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವರ್ಕೌಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವಿತಿನ್ 2 words, 2 ಪದದಲ್ಲಿ ಹೇಳ್ಬೇಕು. ಸ್ಟ್ರೆಂತ್ ಟ್ರೈನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಹಳೆ ಯಾವುದೇ ಗಾಡಿನ ನೀವು ಸುಮ್ಮನೆ ನಿಲ್ಲಿಸಿದ್ರೆ ಅದಕ್ಕೆ ₹1000 ಖರ್ಚು, ಎತ್ಕೊಂಡು ಓಡಾಡಿದ್ರೆ ಅದಕ್ಕೆ ಬರೀ ₹100 ಖರ್ಚು. ಸೊ ಯಾವುದನ್ನು ತುಕ್ಕಿಡಿಸ್ಬೇಡಿ, ಎಲ್ಲದನ್ನು ವರ್ಕಿಂಗ್ ಕಂಡೀಷನಲ್ಲಿ ಇಟ್ಕೊಳ್ಳಿ ಅಂತಾನೆ ನನ್ನ ಅರ್ಥ. ಇವ್ರು ಮದುವೆ ಆಗಿಲ್ಲ, ತುಕ್ಕಿಡಿಸ್ಬೇಡಿ ಅಂತ ಇವ್ರು ಹೇಳ್ತಾರೆ. ಅಲ್ಲ, ಮೋಸ್ಟ್ಲಿ ಆ ಪದನ ನಿನ್ನ ನೋಡೇ ಕಂಡಿಡ್ತಿರ್ಬೋದು. ಹೌದು, ಯಾವ ಪದ ಅಂತ ಗೊತ್ತಾಯ್ತಾ? ಮೋಟಿವೇಶನ್ ಅಂತ. ಯಾಕೆ ಹೇಳಿ? ಮೋಟಿಗಿರ ನನ್ನ ಮಕ್ಳೇ ಮೋಟಿವೇಶನ್ ಕೊಡೋದು. ಇವಾಗ ನಾವು 3 ಜನ ಇದ್ದೀವಿ. 3 ಜನ 2 ವೇರಿಯೇಷನ್ ಮಾಡೋಣ, ಆಲ್ಟರ್ನೇಟ್ ಸ್ವಿಚ್ ಮಾಡೋಣ. ಓಕೆ, ಯಾರೊಬ್ರು ಮೆಂಬರ್ಸ್ಗೆ ಅವ್ರದ್ದು ಟೈಮ್ನ ನಾವು ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಓಕೆ, ಇವಾಗ ಒಂದು ಮಿಷಿನ್ನ ನಾವು 9 ಸೆಟ್ಟು ಮಾಡಿ ರುಬ್ಬ ತನಕ ಅವನು ಯಾವನೋ ವೆಯ್ಟ್ ಮಾಡೋದು ಬೇಡ. ನಾವು ಇದೊಂದು ಮತ್ತೆ ಇನ್ನೊಂದು ವೇರಿಯೇಷನ್ ಇಟ್ಕೊಳ್ಳೋಣ, ಆಲ್ಟರ್ನೇಟ್ ಮಾಡೋಣ. ಏನ್ ಹೇಳಿದ್ರಿ ಸರ್? ಹಂಸಲೇಖ ಅವ್ರು ಹಿಂಗೆ ಹೇಳಿಲ್ಲ. ಹಿಂಗೆ ಹೇಳಿರ್ಲಿಲ್ಲ. ಬರೀ ಫಸ್ಟ್ ಸೆಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ ಆ ಒಂದು ಪಾರ್ಟಲ್ಲಿ ಇದ್ದರೆ ನಾವೇನೇ ವೆಯ್ಟ್ ಮುಟ್ಟಿದ್ರೂ ಅದು ಚೆನ್ನಾಗಿ ತಲುಪುತ್ತೆ ಅಂತ ಅರ್ಥ. ಓಕೆ, ಮೊದಲನೇ ಸೆಟ್ಟೇ ಹಿಂಗೆ ಹೊಡಿತಾವ್ರ ಅಣ್ಣ ಹಳೆ ಹುಲಿ, ಗರ್ಜಿಸೋದು ನಿಲ್ಸವ್ರ ಅಷ್ಟೇ. ಗೈಸ್, ಇನ್ನೊಂದು ವಿಷಯ,
ಏನೋ ದೊಡ್ಡ ನಾವು ಇದು ಅಂತ ವೆಯ್ಟ್ಸ್ನ ಹೊಡೆದು ಬಿಡೋದಲ್ಲ ಮುಖ್ಯ. ವೆಯ್ಟ್ಸ್ ಹೊಡೆದಾದ್ಮೇಲೆ ಅದನ್ನ ರೀರ್ಯಾಕ್ ಮಾಡೋದು ಇನ್ನೂ ಮುಖ್ಯ. ಯಾಕಂತ ಅಂದರೆ ಯಾರು ನೀವು ಹೊಡೆದಿರೋ ವೆಯ್ಟ್ಸ್ನ ರೀರ್ಯಾಕ್ ಮಾಡೋಕ್ಕೆ ಜಿಮ್ಮಿಗೆ ಬರೋಲ್ಲ. ಸೊ ನೀವು ಹೊಡೆದಿರೋ ವೆಯ್ಟ್ಸ್ ನೀವೇ ರೀರ್ಯಾಕ್ ಮಾಡಬೇಕು. ನೀವು ಬಿಚ್ಚಿರೋ ಬಟ್ಟೆ ನೀವೇ ಹಾಕೋಬೇಕು. ಬೆಸ್ಟ್ ಎಕ್ಸಾಂಪಲ್. ಮತ್ತೊಮ್ಮೆ ಬರಲಿ. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ರೀರ್ಯಾಕ್ ಮಾಡೋದು ಹೆಂಗೆ ಅಂದ್ರೆ ನೀವು ಬಿಚ್ಚಿರೋ ಬಟ್ಟೆ ನೀವೇ ಹಾಕೋಬೇಕು. ಯಾಕಂತಂದ್ರೆ ಬೇರೆಯವ್ರು ಹಾಕೋಕ್ ಬಿಡಲ್ಲ. ಇದು ಬಂದು ಚೆಸ್ಟ್ದು ಸ್ಮಿತ್ ಮಿಷಿನ್. ಓಕೆ ಹಾಂ 1 2 3 4. ನಾಳೆ ಎದೆ ಎತ್ಕೊಂಡು ಓಡಾಡಬಾರ್ದು, ಆ ಲೆವೆಲ್ ರುಬ್ಬ. ನನಗೆ ನೀವು ಒಳಗೋಗಿದ್ದು ಯಾವ ಫೀಲ್ ಇತ್ತು ಗೊತ್ತಾ? ಈ MRI ಸ್ಕ್ಯಾನ್ ಒಳಗೆ ತಳ್ತಾರಲ್ಲ, ಆ ಫೀಲ್ ಇತ್ತು. ಸುಮ್ಮನೆ ಇರು. ನಿಜ MRI ಸ್ಕ್ಯಾನ್ ಹೌದು, ನೀನ್ ಮಾಡೋನ್ಸಲಿ ನೋಡೋದು. ಅದು ತುಂಬಾ ನೆಗೆಟಿವ್ ವೈಬ್ಸ್ ಅದು. ಆ ಕಡೆ ಸ್ವಿಚ್ ಆಗಿ ಹಂಗಾದ್ರೆ ನಂದಾಯ್ತು ಒಂದು ಸೆಟ್ ಅದು. ಹಾಂ ಮಾಡು. ಎಸ್ ಏನಕ್ಕೆ ವೆಯ್ಟ್ ಜಾಸ್ತಿ ಇರುತ್ತೆ ಅಂದರೆ ಈ ಜಿಮ್ಮಲ್ಲಿ ಪರ್ಟಿಕ್ಯುಲರ್ಲಿ ಈ MT ಮಷೀನೇ ಇದ್ರದ್ದು ಗೇಜ್ ಜಾಸ್ತಿ ಇರುತ್ತೆ. MT ಮಷೀನೇ 10 kg ಗೇಜ್ ಇರುತ್ತೆ. ಈ MT ಮೆಷಿನು ಅಷ್ಟೇ ಗೇಜ್ ಕಡಿಮೆ ಇದೆ ಇದು. ಯಾಕಂತಂದ್ರೆ ದೊಡ್ಡವರಲ್ವಾ, ಮರ ವಯಸ್ಸಾದಷ್ಟು ತೂಕ ಜಾಸ್ತಿ ಅಂತಾರೆ. ವಯಸ್ಸಾದಷ್ಟು ತೂತನೂ ಜಾಸ್ತಿ ಇರುತ್ತೆ. ಇಟ್ಟಿದ್ದು ರೈಸ್ ನಾನು 10 kg ಹಾಕೋಣ ಅಂತಿದ್ದೀನಿ. ಹೆವಿ ತೂಕ ಇದೆ. ನಾನು ಬರೀ ಬಾರ್ಬೆಲ್ಲಲ್ಲಿ ಪ್ರೆಸ್ ಮಾಡ್ತಿದ್ದೆ. ನನಗೆ ಹಿಂದೆ ಸ್ಪಾಟ್ ಮಾಡಿ ಒಂಚೂರು ಯಾರಾದರೂ. ನಂಗೂ ಗೊತ್ತಿಲ್ಲ ಇದೆ ಸ್ಪಾಟ್ ಎಲ್ಲ ಇಲ್ಲ. ಸ್ಪಾಟ್ ಮಾಡೋಕ್ಕಾಗಲ್ಲ. ಸ್ಪಾಟ್ ಮಾಡೋಕ್ಕಾಗಲ್ಲ. ಅಪ್ಪ, ಆದ್ರೆ ನಮ್ಮ ಅಪ್ಪಂಗೆ ಆದ್ರೆ ನೀನು ಲಾಕ್ ಇಲ್ಲೇ ಮಾಡ್ಬೋದು ನೋಡು. ಇಲ್ಲೇ ಎಲ್ಲಾದ್ರೂ ಮಾಡು ಲಾಕ್. ನಮ್ಮ ಅಪ್ಪಂಗೆ ನಾನು ಒಬ್ಬನೇ ಚಿಕ್ಕ ಮಗ ಕಂಡ್ರ ಪ್ಲೀಸ್. ದೊಡ್ಡ ಮಗ ಅಲ್ಲ, ಒಬ್ಬನೇ ಚಿಕ್ಕ ಮಗ ಅಲ್ಲ, ಫ್ಲೋಲ್ ಕಂಡ್ರು ಅಂತವನೇ ವಯಸ್ಸಿಗೆ ಮರಿದಿಲ್ಲ ನನ್ನ ಮಗ. ಸಾರಿ ಗುರು ಹಿರಿಯರೇ. ಎಸ್ ಬಾಯ್. ಲವ್ಲಿ ಸ್ಪಾಟ್ ಮಾಡೋಣ ಅನ್ಕೊಂಡೆ. ಸ್ಪಾಟ್ ಮಾಡಕ್ ನಾನು ಸ್ಪಾಟ್ ಆಗಷ್ಟಲ್ಲಿ ಸ್ಪಾಟ್ ಮಾಡಕ್ ಬರ್ತಿದ್ದೀರಾ? ಹೇಳಿದ್ದೀನಿ ಸ್ಪಾಟ್ ಹಂಗೆ ನಿಂತ್ಕೊಳ್ಳಿ ಅಂತ. ಇನ್ನೇನು ನಾನು ಸ್ಪಾಟ್ ಆಗ್ಬೇಕು ಅವಾಗ ಬರ್ತಾ ಇದ್ದೀರಾ? ಸ್ಪಾಟ್ ಮಾಡೋದು. ಏಯ್ ಇವಾಗ ಬನ್ನಿ ಸ್ಪಾಟ್ ಮಾಡೋಣ. ಇವಾಗ ತಾನೇ ಮದುವೆ ಆಗೋರೆ. ಈಸಿ 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 ಈಸಿ. ಸಪೋರ್ಟ್ ಮಾರಲ್ ಸಪೋರ್ಟ್. ಎಸ್, ವೆರಿ ಗುಡ್, ಸೂಪರ್, ವೆರಿ ಗುಡ್. ಎಸ್ ಎಸ್, ಸೂಪರ್ ಸೂಪರ್. ಅಪ್ ಟೀ ಶರ್ಟ್ ತೆಗಿಲ್ಲ? ತೆಗೀಲಿ, ಮಸ್ತ್. ತುಂಬಾ ಡಿಫ್ರೆನ್ಸ್ ಇದೆ ಗುರು. ನಮ್ಮ ವೆಯ್ಟ್ಸು ಒಂದೊಂದು ಜಿಮ್ಗೂ ಹೆಂಗೆ ವೇರಿ ಆಗ್ತಾ ಹೋಗುತ್ತೆ. ಡಿಫ್ರೆನ್ಸ್ ಇದೆ. ಓ, ನಮ್ಮ GM ಪಾಳ್ಯ ಬ್ರೂಸ್ಲಿ ಬಂದ್ರು. ಮಲೇಶ್ ಪಳ್ಯ 15. ML 15. 15 ml ಅಷ್ಟೇ. 15 ತಗೊಂತೀಯ ಬ್ರೋ ಬೇಕಾದ್ರೆ ಇವಾಗ? ಯಾರೋ ಇವರು ಅನ್ಎಜುಕೇಟೆಡ್ 15 mlಗೆ ML 15 ಅಂತ ಬರ್ದವ್ರೆ. ಹೆಂಗೆ? ಹಲೋ, ಬ್ರೂಸ್ಲಿ ಇನ್ನೂ ಸತ್ತಿಲ್ಲ. ಬ್ರೂಸ್ಲಿನಾ? ಸ್ಮಾಲು, XL, ಎಲ್ಲೋ. ನಾವಿಬ್ರು ಇವತ್ತು ಬ್ಲೂ ಆ್ಯಂಡ್ ಬ್ಲೂ ಮ್ಯಾಚಿಂಗ್ ಸೇಮ್ ಪಿಂಚ್. ಪಂಪ್ ಓವರ ಹೊಡೈತೆ. ಕನ್ನಡದ ಪ್ರೀತಿ ನೋಡ್ರ. ಇದೆಲ್ಲ ಕನ್ನಡಿ. ಇನ್ಕ್ಲೈನ್ ಪ್ರೆಸ್ಸು ಇದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ ನೋಡಿ. ಸೊ ಸ್ಟ್ರೆಚ್ ಆಗೋದು ಇಲ್ಲ,
8 to 10, 8 to 10, 8 to 10. Yes. 1, 1, 1, 1, 2, 3, 4, super 5, yes, 6, 7, yes. ಹಳೆ ಹುಲಿ ಹೆಂಗೆ ಗರ್ಜಿಸಿ ಒಂದ್ಸತಿ ಚೂರು ವಯಸ್ಸಾಗಿದೆ ಅಷ್ಟೇ. 6 to 8 ಟಾರ್ಗೆಟ್, 6ರಿಂದ 8. ಎದುರಿಸ್ತವ್ರೆ ಉಲ್ಟಾ ಮುಖ ತೋರಿಸಿ. 6ರಿಂದ 8 ಅಂದಿದ್ಯಾ, ಅದಕ್ಕಿಂತ ಕಮ್ಮಿ ಹೊಡೆದು ನಿಂಗೆ ಗಂಟಸಲ್ಲ. ಈ ಥರ ಗಂಟಿಸ್ತಾನೆ ಅದ ಮೇಲೆ. ಏ ಬಾಯ್, ಎಸ್ ಶಟ್ ಡ್ಯೂಟಿ. 1, 3, 4, come on, beauty man. 7, come on. ಎಸ್. Good one. ಗಂಟೆ ಹಲೋ, 6 ಹೊಡೆದಿದ್ರೆ ಬರೀ ಗಂಡ್ಸು, 8 ಹೊಡೆದಿದ್ದೀನಿ ದೊಡ್ಡ ಗಂಡ್ಸು, ಸರ್ಟಿಫೈಡ್ ಗಂಟು. ಎಲ್ಲಿ ಎಲ್ಲಿ ನಮ್ಮ ಮಗು, ಎಲ್ಲಿ ನಮ್ಮ ಮಗು ಕಳೆದೋಗಿದೆ. ಮಗು ಕಳೆದೋಗಿದೆ. ಯಾರು ಈಗೋ ಲಿಫ್ಟ್ ಮಾಡಬೇಡಿ. ಈಗೋ ಲಿಫ್ಟ್ ಮಾಡಿದ್ರೆ ಈ ಮಾತ್ರ ಮಿಕ್ಕಿರುತ್ತೆ, ಗೋ ನೀವಾಗ್ಬಿಡ್ತೀರಾ, ಹುಷಾರು. ಈಗೋ ಲಿಫ್ಟ್ ಮಾಡಿದ್ರೆ ಈಗೋ ಅನ್ನೋಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತೀರಾ. ಈಗೋ ಲಿಫ್ಟ್ ಮಾಡಿದ್ರೆ ಈಗೋ ಅನ್ನೋಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತೀರಾ. ಮಾರಲ್ ಸಪೋರ್ಟು. ಹಾಂ, 8 to 10, 8 to 10. ಓಪನ್. ಏ ಸೂಪರ್. 1, ಸೂಪರ್ 2, ಈಸಿ. 3, ಸೂಪರ್ 4, ವೆರಿ ಗುಡ್. 5, 3, ಲಾಸ್ಟ್ ಒನ್ ಬಾಯ್. ಸೂಪರ್ ಬ್ರದರ್. ಎಂತಹ ಟೈಮಲ್ಲಿ ಫೋನ್ ಮಾಡ್ತಾನೆ ಗೊತ್ತಾ. ಇಂಡಿಸಿಪ್ಲಿನ್ ಇದು. ಚೆನ್ನೈಯಿಂದ ಎಲ್ಲ ಕಾಲ್ ಬರ್ತೈತೆ. ಅಲ್ಲ, ಇಂಡಿಸಿಪ್ಲಿನ್ ಇದು. ವರ್ಕೌಟ್ ಮಾಡಬೇಕಾಗಿಲ್ಲ, ಫೋನ್ ಯೂಸ್ ಮಾಡಬೇಡಿ. ಯಾಕಂತ ಅಂದರೆ ನಿಮ್ಮ ಗರ್ಲ್ ಫ್ರೆಂಡ್ ಫೋನ್ ಮಾಡಿದ್ರೆ ಬ್ರೇಕಪ್ ಅಂದಾಗ ಡಿವೇಟ್ ಆಗ್ತೀರಾ. ಅದಕ್ಕೆ ಆವಾಗ ಹೆವಿ ವೇಟ್ ಡಿವಿಯೇಟ್ ಆಗ್ತೀರಾ ಅಂತ ಯಾವ ಕಡೆ ಅಂತ ಅಂದ ನಾನು. ವೆರಿ ಗುಡ್. 21 ವರ್ಷ ಇದಕ್ಕೆ, 35 ವರ್ಷ ನನಗೆ, ಆಯ್ತಾ. ತಾರ್ ಮುಂದೆ ಜಿಮ್ನಿ ಥರ ನಿಂತಿದ್ದೀನಿ. ಹೆಂಗೈತೆ ನೋಡಿದ್ರ ಬಿಲ್ಟು. ಅದೇನು ತಿಂತಾವೋ ಈ ಜನ್ರೇಷನ್ ಮಕ್ಳು. ರಾಗಿ ಮುದ್ದೆ, ಕಾಲ್ ಸಾರು. ಅದೇ ಕಾಳು ಸಾರ? ಕಾಳು ಸಾರ ಇಲ್ಲ ಕಾಲು ಸಾರ? ಕಾಲ್ ಸಾರು, ಮಟನ್ ಕಾಲ್. ಸ್ಟ್ರೆಂಗ್ತ್ ಆಫ್ ಮೈ ಗುಟ್ನೆ. ಈ ಜನ್ರೇಷನ್ನು ಸತ್ಯಗಳು ಹೇಳ್ತೀನಿ ಆಯಿತಾ, ತುಂಬ ರೇರು ಈ ಥರ ಫಿಟ್ನೆಸ್ ಮೇಲೆ ಇರೋದು, ಆಯಿತಾ. ಖುಷಿ ಪಡಬೇಕು ಈ ಥರ ಫಿಟ್ನೆಸ್ ಫೀಲ್ಡಲ್ಲಿ ಈ ಜನ್ರೇಷನ್ ಅವ್ರು ಇಲ್ಲಿರೋದು ತುಂಬ ಖುಷಿ ಪಡಬೇಕು. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಬ್ರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಇಲ್ಲ, ನಾನು ತಪ್ಕೊಳ್ಳಲ್ಲ. ಅಗ್ಗಲೇ ಲಟರ್ ಪಟರ್ ಅನ್ಸ್ಬಿಟ್ರೆ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಸೇವಾದೆ. ಈ ಜಿಮ್ ಬಗ್ಗೆ ಏನಾದ್ರು ನಿಮ್ಗೆ ಅನ್ಸೋ ಪ್ರಕಾರ ಹೇಳಿ ಬ್ರಾ. Relentless strength, one finest gyms in the world, nothing to compare, the best gym in the world for me. ಅದೇ ನೀವು ಹೇಳೋ ಪ್ರಕಾರ ಏನೋ ಬೇರೆ ಜಿಮ್ಮಲ್ಲ ಜಿಮ್ಮೇ ಅಲ್ವಾ? ನನ್ನ ಜಿಮ್ ನಮ್ಮ ಬೆಸ್ಟ್ ಅಪ್ಪ ವರ್ಲ್ಡ್ಗೆ. ನಮ್ಮ ಜಿಮ್ ನಮಗೆ ಎಸ್ ಕ್ಲಾಸ್, ಬೇರೆ ಜಿಮ್ ಬಟ್ ನಮ್ಮ ಜಿಮ್ ಎಸ್ ಕ್ಲಾಸ್. ಅಲ್ಲ, ಓನರು ಈ ಡೈಲಾಗ್ ಕೊಡ್ತೀರಲ್ಲ ಗುರು, ಸತ್ಯಗಳು ಹೇಳ್ತೀನಿ. ಸೊ ಈ ಜಿಮ್ಮಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಅಂತ ಏನು ಅನ್ಸುತ್ತೆ? ನೆಗೆಟಿವ್ ಪಾಯಿಂಟ್ಸ್ ಅಂದರೆ ಸೇಮ್ ಥಿಂಗ್. ನಾನು ಜಿಮ್ಮಿಗೆ 1 hour ಅಂತ ಬರ್ತೀನಿ, 4 hours ಆಗುತ್ತೆ, ಹೆಂಗಂತ ಗೊತ್ತಿಲ್ಲ. ಈ ಥರ ಎಲ್ಲರ ಹತ್ರ ಮಾತಾಡಿದ್ರೆ 5 hours ಬಂದು ಜಿಮ್ ಮಾಡ್ಕೊಂಡು ಹೋದ್ರೆ 1 hour ಆಗುತ್ತೆ. ಜಿಮ್ ತರ ನೋಡಿದ್ರೆ ಓಕೆ, ಕೆಫೆ ಕಾಫಿ ಡೇ ತರ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ರೆ 1 hour ಫಸ್ಟ್ ಬಂದು ಭೇಟಿ ಮಾಡ್ಕೋಬೇಕು. ನಿಮ್ಗೆಲ್ಲ ಹಾಯ್ ನಮಸ್ಕಾರ ಕಾಲ್ ಬಿಲ್ ಅಣ್ಣ, ನೀನು ನೋಡಿದ್ರೆ ಭೇಟಿ ಮಾಡಂಗಿಲ್ಲ, ಬೇಟೆ ಮಾಡಂಗಿದೆ. ಆರಾಮಾಗಿದೆ ಮಗ ಅಂತ ಆ ಪ್ಲಾನಿಗೆ ಹೋಗೋದು ನಾವು. ಸೊ ಅದೇ ಆರಾಮಾಗಿದ್ದೀನಿ, ಕೈ ಬೇಡ ನನ್ನ ಮೇಲೆ. ಅಲ್ಲ, 1 hour ಅಂತ ಬರ್ತೀವಿ, 5 hours ಆಗುತ್ತೆ ಅಷ್ಟೇ. ನೆಗೆಟಿವ್ ಪಾಯಿಂಟ್ ಅಷ್ಟೇ. ಒಳ್ಳೇದಲ್ಲ. 1 hour ಲೈಕ್ ಯು ಆರ್ ಸ್ಪೆಂಡಿಂಗ್ 5 hours on your health, whatever it is. No, health we spend only 2 hours. So ಮಿಕ್ಕಿ 3 hours will spend somebody else's health. ಅನ್ಹೆಲ್ದಿ ಮಾಡ್ಕೊಳ್ಳೆ ಗ್ರೂಪ್ ಮಾಡ್ತೀವಲ್ಲ. ಈ ಘಟ ಬರೋದಕ್ಕೆ ಏನು ಕಾರಣ? ಸೊ ಜೆನೆಟಿಕ್ಸ್ ಏನಿದೆ, ಫ್ಯಾಮಿಲಿ ಯಾರಾದ್ರು ಈ ಸೈಜಲ್ಲಿ ಇದ್ದಾರೆ? ಜೆನೆಟಿಕ್ಸ್, ಹೈಟು ನಮ್ಮ ಗ್ರ್ಯಾಂಡ್ ಫಾದರ್ ದೇ ವರ್ 7'1", ಐ ಆಮ್ 6'3". 7.1? ಸೊ ಅವರು ಜೀನ್ಸ್ ಬಂದಿದೆ. ಸೊ ಮಗು ಓಡೋಗ್ಬಿಟ್ಟ, ಜಿಮ್ ಬಿಟ್ಟು ಓಡೋಗ್ಬಿಟ್ಟ. ಅಲ್ಲ,
ನಮ್ಮ ಪ್ರದೀಪನ್ ಕಳ್ಸಿದ್ರಿ ಕಾಲ್ ಸಂದಿಲಿ ಬಗ್ಗೋದು ಬೇಕಾಗಿಲ್ಲ ಹಿಂಗೆ ನಡ್ಕೊಂಡು ಹೋದ್ರೆ ಕಾಲ್ ಸಂದಿಲ್ ದೂರ ಬಿಡ್ಬೋದು. ನಮ್ಮ ಪ್ರದೀಪ್ ಬೈಗೆ ಶರ್ಟ್ ಹಾಕ್ಸಿದ್ರೆ ನೀಟಿಯಾಗಿ ಹೋಯ್ತದೆ. ಓಡ್ಬೋದು ನಮ್ಮ ಪ್ರದೀಪ್. ರೈನ್ ಕೋಟು ಜಡಿ ಹಾಕೊಂಬಿಟ್ರು ಅಂಟು ಫಿಲ್ಟರ್ಗೆ ಬರುತ್ತೆ ಪರವಾಗಿಲ್ಲ. ಈ ಚಡ್ಡಿ ಹಾಕಿದ ಒಂದು ಪ್ಯಾಂಟೇ ಅಲ್ಲ, ಪ್ಯಾಂಟೇ ಇಲ್ಲ, ಒನ್ ಪೀಸ್ ಒನ್ ಪೀಸ್ ಅಷ್ಟೇ. ಮಸ್ಟ್ ನೈಸ್ ಮೀಟಿಂಗ್ ಯು. ಗುಡ್ ಫಿಸಿಕ್ See you. ಬರೋದು. Thank you. ಸರ್ ಇನ್ಸ್ಪಿರೇಷನ್ ಸರ್. ಇವಾಗ ಜಿಮ್ಗೆ ಬರ್ತೀರಾ ವಿತ್ ಆಲ್ ದ ಟೆನ್ಷನ್ ಅಂಡ್ ಬಾಡಿ ಪೇನ್ ಮ್ಯಾಸಿವ್ ರೆಸ್ಪೆಕ್ಟ್ ಸರ್. ವಯಸ್ಸಿಗೂ ಬರ್ತೀರಾ ಜಿಮ್ಗೆ. ನಾನು ಹೇಳಿದೆ ವಯಸ್ಸಾಗೈತೆ ಅಂತ ಒಪ್ಕೊಳ್ಳಿ ಅಂತ. ಒಪ್ಕೊಬೇಕು. ಐ ಆಮ್ ಹಾರ್ಟೆಡ್, ಐ ಆಮ್ ಗೋಯಿಂಗ್. ಅಲ್ಲ ಈ ಯಂಗ್ ಜನ್ರೇಷನ್ಗೆ ವೇಟ್ ಟ್ರೈನಿಂಗ್ ಬಗ್ಗೆ ಚೆಸ್ಟ್ ಅಧ್ಯಾಯ ಹೊಡೆದ ಏನ್ ಸರ್ ಗಾಡಿ ಹೊಡೆದಿದ್ದು, ಪ್ರಾಣನೂ ಲೆಕ್ಕಿಸದೆ ಗಾಡಿ ಹೊಡೆದ್ರಿ ಸರ್. ಹೌದು